ಜೆಡಿಎಸ್ ಭದ್ರಕೋಟೆಯಲ್ಲಿ ಸಿಎಂ ಪುತ್ರನಿಗೆ ಕಾಡಿತ ಸೋಲಿನ ಭಯ. ರೆಬಲ್ ಸ್ಟಾರ್ ನಿಧನದ ಅನುಕಂಪಕ್ಕೆ ಹೆದರಿದ್ರ ಜೂನಿಯರ್ ದಳಪತಿ. ಜೆಡಿಎಸ್ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಿಎಂ ಪುತ್ರನಿಗೆ ಕಾಡಿತ ಸೋಲಿನ ಭಯ. ರೆಬಲ್ ಸ್ಟಾರ್ ನಿಧನದ ಅನುಕಂಪಕ್ಕೆ ಹೆದರಿ ಹೋದ್ರ ಜೂನಿಯರ್ ದಳಪತಿ. ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯಲು ಹಿಂದೇಟು ಹಾಕ್ತಿದ್ದಾರಾ ನಿಖಿಲ್? ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯೋದಿಕ್ಕೆ ಈಗ ಹಿಂದೇಟು ಹಾಕ್ತಿದ್ದಾರಂತೆ. ಮಂಡ್ಯ ಬಿಟ್ಟು ಮೈಸೂರು ಕ್ಷೇತ್ರದ ಮೇಲೆ ಕಣ್ ಹಾಕಿದ್ರ ನಿಖಿಲ್. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಿಎಂ ಪುತ್ರನಿಗೆ ಈಗ ಸೋಲಿನ ಭಯ ಏನಾದ್ರೂ ಕಾಡಿತಾ? ಮಂಡ್ಯ ಬಿಟ್ಟು ಮೈಸೂರು ಕ್ಷೇತ್ರದ ಮೇಲೆ ಕಣ್ ಹಾಕಿದ್ದಾದ್ರೂ ಯಾಕೆ? ಯಾಕಂದ್ರೆ ಸೋಲಿನ ಭಯ ಅವರನ್ನ ಕಾಡ್ತಿದ್ಯಾ? ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಆ ಭಯ ಈಗ ಜೆಡಿಎಸ್ ಅನ್ನ ಕಾಡ್ತಾ ಇರುವಂತದ್ದು. ಮೈಸೂರಿನಿಂದ ಸ್ಪರ್ಧಿಸಲು ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗ್ತಾ ಇದ್ದಾರ. ಕೊನೆ ಕ್ಷಣದಲ್ಲಿ ತಮ್ಮ ರಣತಂತ್ರವನ್ನ ಬದಲಿಸಿದ್ರ ಸಿಎಂ ಕುಮಾರಸ್ವಾಮಿ. ಮೈಸೂರಿನಲ್ಲಿ ನಿನ್ನೆ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಈ ಬಗ್ಗೆ ಸುಳಿವನ್ನ ನೀಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಜೆಡಿಎಸ್ ತಿರುಗೇಟನ್ನ ಕೊಡೋದಿಕ್ಕೆ ಚಿಂತನೆ ನಡೆಸ್ತಾ ಇದೆಯಾ? ಮೈಸೂರಿನಿಂದ ಸ್ಪರ್ಧಿಸಲು ಸಿಎಂ ಎಚ್.ಡಿ.ಕೆ ಪುತ್ರ ನಿಖಿಲ್ ಸಜ್ಜಾಗಿದ್ದಾರಾ? ಹಾಗಾದ್ರೆ ಮೈಸೂರಿನಲ್ಲಿ ನಿನ್ನೆ ನಡೆದಂತಹ ಜೆಡಿಎಸ್ ಸಮಾವೇಶ, ಈ ಸಮಾವೇಶದಲ್ಲಿ ಕುಮಾರಸ್ವಾಮಿಯವರು ಈ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ಜೆಡಿಎಸ್ ತಿರುಗೇಟನ್ನ ಕೊಡೋದಿಕ್ಕೆ ರೆಡಿ ಆಗ್ತಾ ಇದೆ. ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ. ಯಾವ ದೇವೇಗೌಡರನ್ನ ಇಲ್ಲಿ ಆಶೀರ್ವದಿಸಿ ಮುಖ್ಯಮಂತ್ರಿ ಮಾಡಿದ್ರು? ಯಾವ ಕುಮಾರನ ಆಶೀರ್ವದಿಸಿ ಇಲ್ಲಿ ಮುಖ್ಯಮಂತ್ರಿ ಮಾಡಿದ್ರು? ಯಾವ ಸಿದ್ದರಾಮಯ್ಯನಿಗೆ ಆಶೀರ್ವದಿಸಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಮಾಡಿಕ್ಕೆ ನೀವು ಕಾರಣೀಭೂತವಾಗಿದ್ರು? ಈ ಜಾಗದಲ್ಲಿ ಜನತಾ ಪಕ್ಷದಿಂದ ನಿಖಿಲ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೀರೋ ಆಗಿದ್ದಾರೆ, ಜನ ಬಯಸ್ತಾ ಇದ್ದಾರೆ. ನಿಖಿಲ್ ರವರು ಕೂಡ ಇವತ್ತು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯರಾಗಬೇಕು ಅಂತ ಏನು ಕೇಳ್ತಾ ಇದ್ದಾರೆ. ನಮ್ಮ ಮೈಸೂರಿಗೆ ಕಳಿಸ್ಕೊಡಿ, ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಕುಮಾರಣ್ಣವರು ಕೂಡ ಒಪ್ಪಂದಕ್ಕೆ ಭರವಸೆ ಕೊಡ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಧುಸೂದನ್, ಈಗ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಮೈಸೂರಿನ ಕಡೆ ಮುಖ ಮಾಡ್ತಾ ಇರೋದಾದ್ರೂ ಯಾಕೆ? ಏನ್ ಭಯ ಕಾಡ್ತಾ ಇದೆ? ಅದು ಬಿಡ, ಏನಂತ ಹೇಳಿದ್ರೆ ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ, ಚುನಾವಣೆಯಲ್ಲಿ ಜೆಡಿಎಸ್ ಸುಲಭವಾಗಿ ಗೆದ್ಕೊಳ್ಬಹುದಾದಂತಹ ಕ್ಷೇತ್ರವಾಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ. ಯಾಕಂದ್ರೆ ಅಲ್ಲಿ 8ಕ್ಕೆ 8 ಕೂಡ ವಿಧಾನಸಭಾ ಕ್ಷೇತ್ರಗಳನ್ನ ಜೆಡಿಎಸ್ ಗೆದ್ಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ದೇವೇಗೌಡರು ತಮ್ಮ ಕುಟುಂಬದ ಮತ್ತೊಂದು ಕುಡಿಯನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಿ ಈಸಿಯಾಗಿ ಗೆಲ್ಸ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಏನು ಇತ್ತೀಚೆಗೆ ನಡೆದಂತ ರಾಜಕೀಯ ಬೆಳವಣಿಗೆಗಳಲ್ಲಿ ದಿವಂಗತ ನಟ ಅಂಬರೀಷ್ ಅವರ ಪತ್ನಿ ನಟಿ ಸುಮಲತಾ ಅವರು ಮಂಡ್ಯ ಲೋಕ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ತಾವು ತುಂಬಾ ಯಜಮಾನ್ರು ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಹಾಗಾಗಿ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಅವ್ರು ಹೆಚ್ಚು ಲಾಬಿಯನ್ನ ಕೂಡ ನಡೆಸ್ತಾ ಇದ್ರು. ದೇವೇಗೌಡರು ತೆರೆಮರೆಯಿಂದ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ನಾಯಕರುಗಳನ್ನ ಒತ್ತಡವನ್ನ ಏರಿ ಸುಮಲತಾ ಅವ್ರನ್ನ ಕಟ್ಟಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಯಾವಾಗ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗೋದು ತಪ್ಪಬಹುದು ಅನ್ನೋದು ಕಾಣಿಸು ಸುಮಲತಾ ಅವರು ಏಕಾಏಕಿ ಈಗಾಗಲೇ ಕೂಡ ಗ್ರಾಮಗಳಿಗೆ ತಿರುಗಿ ಸಂಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಇಂದ ಟಿಕೆಟ್ ಕೈ ತಪ್ಪಿದ್ರು ಕೂಡ ತಾವು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು. ಯಾಕಂತ ಹೇಳಿದ್ರೆ ತಮ್ಮ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬೆಂಬಲ ಏನಿದೆ ಅದನ್ನ ಗ್ಯಾದರ್ ಮಾಡ್ಕೊಳ್ಬೇಕು, ಜೊತೆಗೆ ಸಿಂಪತಿ ಏನಿದೆ ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಪ್ರವೇಶವನ್ನ ಮಾಡಿ ಇಲ್ಲಿ ಗೆದ್ದು ತೋರಿಸ್ಬೇಕು ಅಂತ ಹೇಳಿ ಸುಮಲತಾ ಅವರಿದ್ದಾರೆ. ಯಾವಾಗ ಸಿಂಪತಿಯ ಓಟುಗಳು ಸುಮಲತಾ ಅವರಿಗೆ ಹೆಚ್ಚು ಹೋಗುತ್ತೆ, ಜೆಡಿಎಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕಂಡ್ರು ಈಸಿಯಾಗಿ ಗೆಲ್ಲುವಂತ ಸ್ಥಾನವನ್ನ ಮತ್ತೆ ಈಗ ಶಿಫ್ಟ್ ಮಾಡ್ಕೊಳ್ತಾ ಇದ್ರೆ ತಮ್ಮ ಮೊಮ್ಮಗನಿಗೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿತ್ತು ಅದನ್ನ ಬದಲು ಮಾಡಿಕೊಂಡು ಮತ್ತೊಂದು ಪಕ್ಕದ ಲೋಕಸಭಾ ಕ್ಷೇತ್ರ ಏನಿದೆ ಮೈಸೂರಿಗೆ ಹಾರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ ಜೆಡಿಎಸ್ ನ ಅಭಿನಂದನಾ ಸಮಾರಂಭ ಏನಿತ್ತು ಅದು ಅಕ್ಷರಶಃ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೈಸೂರಿನಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಲಾಂಚ್ ಮಾಡುವಂತ ಒಂದು ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರುಗಳು ಇದ್ರೂ ಕೂಡ ಸಂಪೂರ್ಣವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಂತದ್ದು, ಅವರಿಗೆ ಮಾತಿಗೆ ಅವಕಾಶವನ್ನ ಮಾಡಿಕೊಡುವಂತದ್ದು ನೇರವಾಗಿ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಕೇಳ್ಕೊಂಡ್ರು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಮಟ್ಟದಲ್ಲಿ ಸ್ಪರ್ಧೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿಗೆ ಕಳ್ಸ್ಕೊಡಿ, ನಾವು ಕಳಿಸ್ತೀವಿ ಅಂತಂದ್ರೆ ಅದರ ಇಂಡಿಕೇಶನ್ ಆಗಿತ್ತು
ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವು ಮೈಸೂರಿಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನ ನಿನ್ನೆ ಒಂದು ಸಭೆಯಲ್ಲಿ ಕೊಡುವಂತ ಪ್ರಯತ್ನವನ್ನ ಜೆಡಿಎಸ್ ನ ನಾಯಕರು ಮಾಡಿದ್ದಾರೆ. ಎಸ್